ಸಮುದ್ರವನ್ನು ಒಣನೆಲವಾಗುವಂತೆ ಮಾಡಿದನು. ಜನರು ನದಿಯನ್ನು ಕಾಲಿನಿಂದ ದಾಟಿದರು. ಅದಕ್ಕಾಗಿ ನಾವು ಆತನಲ್ಲಿ ಆನಂದ ಪಡೋಣ. ಬುಧವಾರ 14 ಮೇ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಶ್ರೀ ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯದ 1ನೇ ವಚನ. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ನಾವು ಮಾಡುವಂಥ ಪ್ರಾರ್ಥನೆ ಅದು ಕೈ ಬಿಡದೆ, ನಾವು ಸೋತು ಹೋಗದೆ, ಬೇಸರಗೊಳ್ಳದೆ ಮಾಡುತ್ತಲೇ ಇರುವಾಗ ಉತ್ತರ ಖಂಡಿತ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಎಡೆಬಿಡದೆ ಪ್ರಯತ್ನಿಸುವುದು. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿಯು ಅನೇಕ ವಿಚಾರಗಳನ್ನು ತನ್ನ ಶಿಷ್ಯರಿಗೂ ಅನೇಕ ಜನರಿಗೂ ತಿಳಿಸುತ್ತಾ ಹೋಗುತ್ತಿದ್ದನು. ದೇವರ ರಾಜ್ಯದ ಕುರಿತಾಗಿ ಅನೇಕ ವಿಚಾರಗಳನ್ನು ಹೇಳುತ್ತಿದ್ದನು. ಮತ್ತು ಈ ಒಂದು ಭಾಗದಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿಯು ಪ್ರಾರ್ಥನೆ ಮಾಡುವಂಥದ್ದು ಅಗತ್ಯ ಮತ್ತು ನಿರಂತರವಾಗಿ ಎಡೆಬಿಡದೆ ಪ್ರಾರ್ಥನೆ ಮಾಡಿ ನಂಬುತ್ತಾ ಕೇಳಿಕೊಳ್ಳುವಂಥದ್ದು ಬಹಳ ಮುಖ್ಯ. ಯಾಕಂದರೆ ಅನೇಕ ಸಂದರ್ಭಗಳಲ್ಲಿ ಪ್ರಾರ್ಥನೆ ಮಾಡುವಂಥವರು ಅನೇಕ ಸಮಯದಲ್ಲಿ ಬೇಸರಗೊಳ್ಳುವುದು ಹೌದು, ಬಿಟ್ಟು ಬಿಡುವುದು ಹೌದು. ಆದರೆ ಯೇಸು ಒಂದು ಸಾಮ್ಯವನ್ನು ಹೇಳಿ, ಒಂದು ಬಡ ವಿಧವೆ ತನಗೋಸ್ಕರವಾಗಿ ನ್ಯಾಯ ದೊರಕಬೇಕೆಂಬುದಾಗಿ ಅನೀತಿವಂತನಾದಂಥ ನ್ಯಾಯಾಧೀಶನ ಬಳಿಗೆ ಹೋಗಿ ಪದೇ ಪದೇ ಹೋಗಿ ಕೇಳಿದ ಕಾರಣ ಆ ಮನುಷ್ಯನು ಆಕೆಗೆ ನ್ಯಾಯ ತೀರಿಸಿದನು. ಈ ಲೋಕದಲ್ಲಿರ್ತಕ್ಕಂಥ ಅನೀತಿಯ ಮನುಷ್ಯನು ಪದೇ ಪದೇ ಬಂದಂಥವರಿಗೆ ಅದನ್ನು ಕೊಡುವಾಗ ನಮ್ಮ ಸೃಷ್ಟಿಕರ್ತನಾದರೋ ನಮ್ಮನ್ನು ತಿಳಿದಾತನು ನಾವು ಎಡೆಬಿಡದೆ, ನಾವು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿ ಉತ್ತರ ದಯಪಾಲಿಸಿಕೊಡುತ್ತಾನೆ. ತನ್ನ ಸಮಯದಲ್ಲಿ ಉತ್ತರ ಕೊಡುವಂಥ ದೇವರನ್ನು ನಂಬಿ ನಿರೀಕ್ಷೆಯಿಂದ ಎಡೆಬಿಡದೆ ಪ್ರಾರ್ಥನೆ ಮಾಡೋಣ. ಅನೇಕ ಪರಿಸ್ಥಿತಿಗಳು, ಒತ್ತಡಗಳು, ಸಮಸ್ಯೆಗಳು ನಮ್ಮ ಸುತ್ತಲಿದ್ದಿರಬಹುದು. ಆದರೆ ದೇವರು ನಮ್ಮನ್ನು ನೋಡುತ್ತಾನೆ ಎಂಬ ನಂಬಿಕೆಯಿಂದ ಯೇಸು ನಮಗೆ ತಿಳಿಸಿಕೊಟ್ಟ ಹಾಗೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ದೇವರ ಕೃಪೆ, ದೇವರ ಸಹಾಯ, ದೇವರ ಉತ್ತರ ನಮಗೆ ದೊರಕುತ್ತದೆ. ನಂಬಿಕೆಯಿಂದ ಎಡೆಬಿಡದೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡೋಣ. ಕರ್ತನೇ ದಯಾಮಯ ಸ್ವಾಮಿ, ಕೃಪಾ ಸಂಪೂರ್ಣನಾದ ದೇವರೇ, ನಾವು ಯಥಾರ್ಥವಾಗಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಲು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.